ಬಗ್ಗೆ ಅಂತೂ ಫುಲ್ ನಿಮ್ಗೆ ಎಕ್ಸೈಟೆಡ್ ಇರಬೇಕು. ಇಲ್ಲಿ ನೋಡ್ಬೋದು ಒಂಥರ ಪ್ರಾಣಿದೆ ಸಿಂಬಲ್ ಕಾಣ್ತಾ ಇದೆ. ಅವಾಗಿನ ಕಾಲದಲ್ಲಿ ಫೋಟೋ ಗಿಟೋ ಇದ್ದಿಲ್ವಲ್ಲ, ಸೊ ಈ ತರ ಅವರು ಕಲ್ಲಿನ ಮೇಲೆ ಕೆತ್ತನೆಗಳೆಲ್ಲ ಮಾಡ್ತಾ ಇದ್ರು. ಸ್ವಲ್ಪ ಕ್ಲೈಂಬ್ ಡಿಫಿಕಲ್ಟ್ ಇದೆ. ಫ್ರಮ್ ಸೊ ವಾದಿರಂ ಮೀನಿಂಗ್ ಬಂದ್ಬಿಟ್ಟು ಇದೇ ಮೇನ್ ಪ್ಲೇಸ್ ನಾನು ನೋಡ್ಬೇಕಿತ್ತು ಆ್ಯಕ್ಚುಲಿ. ನಮ್ಮ ಕಾರಲ್ಲಿದೆ, ಸೊ ಎಲ್ಲ ತಗೊಂಡು ಇಲ್ಲೇ ಟೆಂಟ್ ಹಾಕೊಂಡು. ವಾವ್, ವೆರಿ ಬ್ಯೂಟಿಫುಲ್ ಪ್ಲೇಸ್ ಮ್ಯಾನ್. ಸೊ ದೋಸ್ತರೇ, ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಈ ಪ್ಲೇಸ್ ಬಗ್ಗೆ ಅಂತೂ ಫುಲ್ ನಿಮ್ಗೆ ಎಕ್ಸೈಟೆಡ್ ಇರಬೇಕು. ಯಾಕಂದ್ರೆ ನೆಬೆತಿಯನ್ಸ್ ಅಂದ್ರೆ ಒಂದು ಓಲ್ಡ್ ಅರಬ್ಸು. ಇವರು ಬಿಸ್ನೆಸ್ ಮೆನ್ಗಳಾಗಿದ್ರು ನೆಬೆತಿಯನ್ಸು. ಸೊ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬೇರೆ ಬೇರೆ ಕಂಟ್ರಿಯಲ್ಲಿ ಇವರು ಸಿಲ್ಕ್ ರೂಟು ಆ ಥರ ಬೇರೆ ಬೇರೆ ರೂಟ್ ಯೂಸ್ ಮಾಡಿಕೊಂಡು ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ರು. ಯಾವಾಗ ಅವ್ರು ಬಿಸ್ನೆಸ್ ಮಾಡಕ್ಕೆ ಹೋಗ್ತಿದ್ರಲ್ಲ, ಹೋಗೋ ಮುಂದೆ ಯಾವಾಗಾದ್ರೂ ನಡಕ್ಕೆ ಎಲ್ಲಾದ್ರೂ ಸ್ಟೇ ಮಾಡಬೇಕು. ಯಾವ ತರ ಹೋಟೆಲ್ ಸ್ಟೇ ಮಾಡ್ತಾರೆ ಇವಾಗ ಪ್ರೆಸೆಂಟ್ ಜನಗಳು, ಆ ತರ ಮಿಡ್ಲ್ ಅಲ್ಲಿ ಎಲ್ಲಾದ್ರೂ ಸ್ಟೇ ಮಾಡ್ಬೇಕಂತ ಹೇಳಿದ್ರೆ ಅವ್ರು ಈ ತರ ಪ್ಲೇಸಸ್ ಅಲ್ಲಿ ನೋಡ್ತಿದ್ರು. ಗುಡ್ಡದ ಕೆಳಗಡೆ ಎಲ್ಲಾದ್ರೂ ಗುಡ್ಡದ ಅಕ್ಕಪಕ್ಕದಲ್ಲಿ. ಸೊ ಇದು ವಾದಿರಂ ಒಂಥರ ಆ ತರ ಪ್ರೊಟೆಕ್ಟೆಡ್ ಏರಿಯಾ. ಅವ್ರಿಗೆ ಅಷ್ಟು ಪ್ರಾಬ್ಲಮ್ಸ್ ಏನು ಬರ್ತಾ ಇದ್ದಿಲ್ಲ ಇರೋಕೆ ಮತ್ತೆ ಏನಾದ್ರು ಮಾಡೋಕೆ. ಇಲ್ಲಿ ಇರ್ತಾ ಇದ್ರು ನೆಬೋತಿಯನ್ಸ್ ಅಂತೇಳಿ. ಸೊ ಅವರು ಇಲ್ಲಿ ಇರುವಾಗ ಒಂದು ಸ್ವಲ್ಪ ಅರಬಿಕ್ ಇನ್ಕ್ರಿಪ್ಷನ್ನ ಬರೆದಿದ್ದಾರೆ. ಅಂದರೆ ಖುರಾನಲ್ಲಿ ಬರೆದಿದ್ದಾರಲ್ಲ ಇನ್ಕ್ರಿಪ್ಷನ್ಸು, ಇಲ್ಲಿ ಕಲ್ ಮೇಲೆ ಅವರು ಇನ್ಕ್ರಿಪ್ಷನ್ನ ಕೊಡ್ದಿದ್ದಾರೆ ಅಂತ ಹೇಳ್ತಾರೆ. ಸೊ ನೋಡೋಣ ಬನ್ನಿ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತೇಳಿ. ಈ ಪ್ಲೇಸ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ಇದು ಪಾಸ್ ಮಾಡಿ ಓದ್ಬೋದು. ನೀವು ನೋಡ್ಬೋದು ಮೇಲೆಯಿಂದ ಈ ಥರ ಕಾಣುತ್ತೆ. ಸೊ ಯು ಆರ್ ಹಿಯರ್ ಅಂತೇಳಿ ಏನು ಬರೆದಿದ್ದಾರೆ ಇಲ್ಲಿ. ಈ ಥರ ಇನ್ಕ್ರಿಪ್ಷನ್ಸ್ ಎಲ್ಲ ಒಳಗೆ ಕಾಣ್ತಾವೆ ನಮಗೆ. ಇಂಡಿಯಾ ಯಾ ಸ್ಮಾಲ್ ಯೂಟ್ಯೂಬರ್. ಸೊ ಇದು ಒಂಥರ ಇನ್ಸ್ಕ್ರಿಪ್ಷನ್ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ಒಂದೊಂದೊಂದೊಂದು ಲೆಟರ್ ಬರೆದಿದ್ದಾರೆ. ಸೊ ಇದು ಮೇ ಬಿ ಒಂದು ಹೆಸರು ಇರ್ಬೋದು ಅವ್ರದ್ದು, ಅವಾಗಿನ ಕಾಲದ ಹೆಸರುಗಳು ಇರ್ಬೋದು. ಇಲ್ಲಿ ನೋಡ್ಬೋದು ಒಂಥರ ಪ್ರಾಣಿದೆ ಸಿಂಬಲ್ ಕಾಣ್ತಾ ಇದೆ. 2 ಕಾಲುಗಳು ಆ್ಯಂಡ್ ಇದ್ರ ಮುಖ ಆ್ಯಂಡ್ ಇದ್ರ ಕಾಲುಗಳು ಕಾಣ್ತಾ ಇದ್ದಾವೆ. ಫುಲ್ ಒಂಥರ ಪ್ರಾಣಿ ಥರ ಕಾಣ್ತಾ ಇದೆ. ಇದನ್ನ ನೋಡಿ ನಾವು ಒಂಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಅವಾಗೂ ಪ್ರಾಣಿಗಳು ಇದ್ವು ಅಂತೇಳಿ. ಮೇಲೆ ನೋಡ್ಬೋದು ನೀವು. ಸೊ 2 ಕಾಲುಗಳು, ಒಂದು ಕೈಗಳು ಮತ್ತೆ ಅಲ್ಲಿ ಮೇಲೆ ತಲೆ ಇದೆ. ಅವಾಗಿನ ಕಾಲದಲ್ಲಿ ಫೋಟೋ ಗಿಟೋ ಇದ್ದಿಲ್ವಲ್ಲ, ಸೊ ಈ ಥರ ಅವರು ಕಲ್ಲಿನ ಮೇಲೆ ಕೆತ್ತನೆಗಳೆಲ್ಲ ಮಾಡ್ತಾ ಇದ್ರು. ಸೊ ಕೆತ್ತನೆಗಳು ಮಾಡಿ ಈ ಥರ ಅವರ ಮೆಮೊರೀಸ್ಗಳನ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ರು. ಯಾವ ಥರ ನಮ್ಮ ಕರ್ನಾಟಕದಲ್ಲೂ ಇದ್ದಾವೆ. ಚಿಕ್ಕ ಬೆಣ್ಕಲ್ ಅಂತೇಳಿ ಇದೆ, ಚಿಕ್ಕ ಬೆಣ್ಕಲ್ಲೂ ಈ ಥರನ ಇನ್ಕ್ರಿಪ್ಷನ್ಸ್ ಎಲ್ಲ ಇದ್ದಾವೆ. ಸೊ ಈ ಪ್ಲೇಸಲ್ಲಿ 2000 ಮತ್ತು 3000 ಇಯರ್ಸ್ ಬ್ಯಾಕು ನೆಬೆತಿಯನ್ಸ್ ಇದ್ರು ಅಂತೇಳಿ ಇದು ಒಂಥರ ಡಾಕ್ಯುಮೆಂಟ್ ಥರ ಇದು. ನೋಡೋಣ ಬನ್ನಿ ಒಳಗಡೆ ಹೋಗಿ. ಇಲ್ಲಿ ವಾಟರ್ ಸ್ಟೋರೇಜ್ ಆಗುತ್ತೆ. ಸೊ ಮೇಲೆ ಕ್ಯಾನನ್ಸು, ಇಲ್ಲಿನೂ ಕ್ಯಾನನ್ಸು. ವಾವ್, ವೆರಿ ಬ್ಯೂಟಿಫುಲ್ ಪ್ಲೇಸ್ ಮ್ಯಾನ್. ಇಂಥ ಪ್ಲೇಸಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ ಗಾಳಿಗಳಿಗೆ ಇವು ಕಲ್ಲುಗಳು ಏನಿದ್ದಾವೆ ಬಿರುಗ್ಬಿಟ್ಟು ಮಣ್ಣಾಗ್ತವೆ. ಆ್ಯಸ್ ಯೂಶ್ವಲ್ ಸ್ಯಾಂಡ್ ನೋಡಿದ್ರಲ್ಲ ಆ ಥರ ಆಗುತ್ತೆ. ಸೊ ಹಂಗಾಗಿ ಆಗಬಾರ್ದು ಅಂತೇಳಿ ಇದು ಪ್ರೊಟೆಕ್ಟೆಡ್ ಏರಿಯಾ. ಸೊ ಆ ಕಡೆ ಈ ಕಡೆ ಗಾಳಿ ಬರಲ್ಲ ಇಲ್ಲಿ ಮಿಡ್ಲಲ್ಲಿ. ಸೊ ಈ ಥರ ಅವರು ಸ್ವಲ್ಪ ತಲೆ ಯೂಸ್ ಮಾಡಿಕೊಂಡು ಇಲ್ಲಿ ಇನ್ಕ್ರಿಪ್ಷನ್ ಬಂದಿದ್ದಾರೆ ಆ್ಯಂಡ್ ಇಲ್ಲಿ ಡ್ರಾವಿಂಗ್ಸ್ ಇದ್ದಾವೆ. ಇದು ಪ್ಲೇಸ್ ಅಂತೂ ಫುಲ್ ಕ್ರೇಜಿ ಆಗಿದೆ ಗುರು. ವಾದಿರಮ್ಮು ಜಾರ್ಡನ್ಗೆ ಬಂದ್ರಂದ್ರೆ ಈ ಪ್ಲೇಸ್ನ ಮರೆಯೋಕೆ ಹೋಗಲೇಬೇಡಿ. ಸೊ ನಮ್ಮ ಕಾರ್ ಇಲ್ಲೇ ನಿಂತಿದೆ. ಸೊ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿದ್ದೆ ಒಳಗಡೆ. ಸೊ ಇವಾಗ ನೆಕ್ಸ್ಟ್ ಪ್ಲೇಸ್ ಕಡೆ ಪ್ರಸ್ಥಾನ ಮಾಡೋಣ. ಹೌ ಆರ್ ಯು ಸಾದಿಕ್? How are you? Good. Let's go. How is it? Good. Next place? Small bridge. Small bridge. ಇಲ್ಲಿ ಮುಂದೆ ನೀವು ನೋಡ್ತಾ ಇರ್ಬೋದು ಕ್ಯಾಂಪ್ ಸೈಟ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ಸ್ಟೇ ಮಾಡ್ಬೋದು.
ಸೊ ನಾನು ಇವತ್ತು ಸ್ಟೇ ಮಾಡ್ತಾ ಇಲ್ಲ, ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಕ್ಯಾಂಪಿಂಗ್ ಇದ್ದು, ಮಿಸ್ ಮಾಡೋಕೆ ಹೋಗ್ಬಿಡಿ ಆ ವಿಡಿಯೋನ. ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ದೋಸ್ತರೆ, ಇವತ್ತಿನ ಎಕ್ಸ್ಪ್ಲೋರದಲ್ಲಿ ಲಾಸ್ಟ್ ಪ್ಲೇಸು. ಸೊ ಈ ಪ್ಲೇಸ್ ಹೆಸರು ಸ್ಮಾಲ್ ಬ್ರಿಡ್ಜ್ ಅಂತೇಳಿ. ಸೊ ಒಂದು ಬ್ರಿಡ್ಜ್ ಥರ ಅಲ್ಲಿ ಆರ್ಕ್ ಥರ ಇದೆ, ಸಖತ್ತಿದೆ ಪ್ಲೇಸು. ನೋಡಿದರೆ ಮಾತ್ರ ಕ್ರೇಜಿ ಆಗ್ತೀರಾ ನೀವೆಲ್ಲ. ಸೊ ಇದು ಆದಮೇಲೆ ಅವ್ರು ನನಗೆ ಒಂದಲ್ಲಿ ಕ್ಯಾಂಪಿಂಗ್ ಪ್ಲೇಸಲ್ಲಿ ಬಿಟ್ಟು ನನಗೆ ಹೋಗ್ಬಿಡ್ತಾರೆ. ಸೊ ಇವಾಗ ಇದು ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ. ಲಾಸ್ಟ್ ಪ್ಲೇಸು ಸ್ವಲ್ಪ ಕ್ಲೈಂಬ್ ಮಾಡಬೇಕು. ಮೇಲೆ ಕ್ಲೈಂಬ್ ಮಾಡಿದ ಮೇಲೆ ಅಂತೂ ಸೀನ್ಸು ಸಖತ್ತಾಗಿದ್ದಾವೆ. ಸೊ ನೋಡೋಣ ಬನ್ನಿ ಹೇಗಿದೆ ಪ್ಲೇಸ್ ಅಂತೇಳಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಕ್ಲೈಂಬು ಡಿಫಿಕಲ್ಟ್ ಇದೆ, ಕರೆಕ್ಟಾಗಿ ಶೂಸ್ ಗೀಸ್ ಹಾಕ್ಕೊಂಬಂದು ಕ್ಲೈಂಬ್ ಮಾಡಿದರೆ ಬೆಟರು. ಓ ಮೈ ಗಾಡ್, ಲಿಟ್ರಲಿ ಗುರು, ಇದು ನಿಜವಾಗ್ಲೂ ಮಾರ್ಸ್ ಥರ ಕಾಣ್ತಾ ಇದೆ. ನೋಡ್ಬೋದು ನೀವು ಯಾವ ಥರ ಇದೆ ಕಲರು. ಫುಲ್ ರೆಡ್ ರೋಸ್ ಥರ ಇದೆ. ರೆಡ್ ರೋಸ್ ಮೌಂಟೇನು ಅಂತ ಹೇಳ್ತಾರೆ ವಾದಿರಮ್ಗೆ. ನೋಡ್ಬೋದು ನೀವು ಯಾವ ಥರ ಇದೆ ಪ್ಲೇಸ್ ಅಂತೇಳಿ. ಸೊ ಇದಕ್ಕೆ ಲಿಟಲ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಲೆಟ್ಸ್ ಗೋ. ಅದೇ ಹೆಂಗೆ ಹೋಗೋದು ಅಂತೇಳಿ ಅರ್ಥ ಆಗ್ತಾ ಇಲ್ಲ. ಸೊ ವಾದಿರಮ್ ಮೀನಿಂಗ್ ಬಂದ್ಬಿಟ್ಟು, ವಾದಿ ಅಂದರೆ ಮೌಂಟೇನು, ರಮ್ ಅಂದರೆ ಒಂದು ರೋಸಸ್ಗೆ ಹೇಳ್ತಾರೆ ರಮ್ ಅಂತೇಳಿ. ಮೌಂಟೇನ್ಸ್ ಆಫ್ ರೋಸಸ್ ಅಂತ ಹೇಳ್ಬೋದು, ಯಾಕಂದರೆ ಇದು ರೆಡ್ ಕಲರ್ ಇದೆಯಲ್ಲ, ಅದಕ್ಕಾಗಿ ರೋಸಸ್ ಕಲರ್ ಕೊಟ್ಟಿದ್ದಾರೆ ಇದಕ್ಕೆ ರಮ್ ಅಂತೇಳಿ, ರೆಡ್ಡು. ಆ್ಯಂಡ್ ಅಲ್ಲಿ ಮುಂದೆ ನೋಡ್ಬೋದು ನೀವು ಕ್ಯಾಂಪ್ಸ್ ಇದ್ದಾವೆ, ಅಲ್ಲಿ ಕ್ಯಾಂಪ್ ನೀವು ಮಾಡ್ಬೋದು. ಶೂ ಇಲ್ಲಾಂದರೆ ಇಲ್ಲಿ ಕ್ಲೈಂಬ್ ಮಾಡೋದು ಮತ್ತು ಮೇಲೆ ಹೋಗೋದು ಭಾಳ ಕಷ್ಟ. ಯಾಕಂದರೆ ಸ್ವಲ್ಪ ಕ್ಲೈಂಬಿಂಗ್ ಜಾಸ್ತಿ ಮಾಡಬೇಕು. ಭಾಳಷ್ಟು ಪ್ಲೇಸಸ್ ಕ್ಲೈಂಬ್ ಮಾಡೋದೇ ಇದ್ದಾವೆ. ಫ್ರಮ್ Colombia, Colombia. South America. Nice to meet you. Far. So far. You can go the very good view from upside. Yeah. Good. ಲೆಟ್ಸ್ ಗೋ. ಸೊ ಇನ್ನೊಂದು ಪ್ಲೇಸ್ ಇದೆ ಅಂತೆ, ಅಲ್ಲಿಗೆ ಹೋಗಿ ಇನ್ನೊಂದು ಅವರ್ ಬೇಕು. ಅಂದರೆ ಅಬ್ವಿಯಸ್ಲಿ ಇನ್ನೊಂದು ಸ್ವಲ್ಪ ಚಾರ್ಜ್ ಮಾಡ್ತಾರೆ. ಬೇಡ ಗುರು, ಸಾಕು. ಇದೇ ಮೇನ್ ಪ್ಲೇಸ್ ಇದ್ವು. ಇದೇ ಮೇನ್ ಪ್ಲೇಸ್ ನಾನು ನೋಡಬೇಕಿತ್ತು ಆ್ಯಕ್ಚುಲಿ. ಇದೇ ಮೇನ್ ಪ್ಲೇಸಿಗೆ ಕರ್ಕೊಂಬಂದಿದ್ದಾರೆ. ಸೊ ಅರೌಂಡ್ ಒಂದು ಏನಪ್ಪ ಅಂದರೆ ಒಂದು 10 ಕಿಲೋಮೀಟರ್ಸ್ ಇಲ್ಲ 15 ಕಿಲೋಮೀಟರ್ಸಲ್ಲೇ ಎಲ್ಲ ಪ್ಲೇಸಸ್ ಇದ್ದಾವೆ. ಇಷ್ಟಕ್ಕೆ ನಿಮಗೆ 25 JD ಚಾರ್ಜ್ ಮಾಡ್ತಾರೆ. ನೋಡಿ ನಿಮಗೆ ಬಿಟ್ಟಿದ್ದು, ಇಲ್ಲಿ ಬರಬೇಕಾ ಇಲ್ಲ ಅಂತೇಳಿ. ಯು ಶೋಡ್ ಮಿ ಗುಡ್ ಪ್ಲೇಸಸ್. ಥ್ಯಾಂಕ್ ಯು ಸೋ ಮಚ್, ಶುಕ್ರಾನ್. ಓ ಇವಾಗ ಇವ್ರು ನನಗೆ ಒಂದು ಕ್ಯಾಂಪಿಂಗ್ ಪ್ಲೇಸಲ್ಲಿ ಅಲ್ಲಿ ಬಿಡ್ತಾರೆ. ಅಲ್ಲಿ ಬಿಟ್ಟು ಇವ್ರು ವಾಪಸ್ ಹೋಗ್ಬಿಡ್ತಾರೆ. ಸೊ ಮೇ ಬಿ ನಾನು ಅಲ್ಲಿ ಇವತ್ತು ಕ್ಯಾಂಪಿಂಗ್ ಮಾಡ್ತೀನಿ. ಸೊ ಫುಲ್ ಎಕ್ಸೈಟೆಡ್ ಇದ್ದೀನಿ ಇವತ್ತು ಹೆಂಗಿರುತ್ತೆ ನೈಟ್ ಅಂತೇಳಿ, ನನಗಂತೂ ಗೊತ್ತಿಲ್ಲ. ಸೊ ನಾಳೆ ಮಾರ್ನಿಂಗ್ ಮತ್ತೆ ಆ ಕ್ಯಾಂಪಿಂದ ನಾನು ರಮ್ ಅಂತೇಳಿ ಪ್ಲೇಸ್ ಇದೆ, ವಿಲೇಜು. ಆ ವಿಲೇಜ್ ಗೊತ್ತಿಲ್ಲ ಎಷ್ಟು ದೂರ ಇದೆ ಅಂತೇಳಿ. ನೋಡೋಣ ಮಾರ್ನಿಂಗ್ ನೋಡೋಣ. ಸೊ ಇವಾಗಂತೂ ಪ್ರೆಸೆಂಟು ಕ್ಯಾಂಪಿಂಗ್ ಮಾಡೋಣ ಹೋಗಿ. ಸೊ ದೋಸ್ತರೆ, ನಿಮಗೆಲ್ಲ ವಾದಿರಮ್ದು ಮೀನಿಂಗ್ ಗೊತ್ತಿದೆ. ವಾದಿರಮ್ ಅಂದರೆ ಏನಂತೇಳಿ. ಸೊ ಜಾರ್ಡನಿಯನ್ ಲ್ಯಾಂಗ್ವೇಜಲ್ಲಿ ವಾದಿರಮ್ ಮೀನಿಂಗ್ ಅಂದರೆ, ವಾದಿ ಅಂದರೆ ವ್ಯಾಲಿ, ರಮ್ ಅಂತ ಹೇಳಿದರೆ ಒಂದು ದೊಡ್ಡ ಮೌಂಟೇನಿಂದ ಹೆಸರಂತೆ, ಅದು ರಮ್ಮು. ಸೊ ಅದಕ್ಕೋಸ್ಕರ ಇದರ ಹೆಸರು ವಾದಿರಮ್ ಅಂತೇಳಿದೆ. ವ್ಯಾಲಿ ಆಫ್ ಮೌಂಟೇನ್ಸ್ ಅಂತಲೂ ಹೇಳ್ಬೋದು. ಸೊ ಇದಕ್ಕೆ ವಾದಿರಮ್ ಅಂತ ಹೇಳ್ತಾರೆ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್.
ಸೊ ನೋಡ್ಬೋದು ಈ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿಂದ ವ್ಯೂ ಸಖತ್ತಾಗಿದೆ. ನೋಡೋಣ ಇಲ್ಲೇ ಕ್ಯಾಂಪ್ ಮಾಡೋಣ. ಯಾಕಂದರೆ ಇಲ್ಲಿ ಫುಲ್ಲು ವಿಂಡ್ ಇದೆ. ಸೊ ಅದೇ ನನಗೆ ಭಯ ಆಗ್ತಿದೆ, ಹೆಂಗೆ ರಾತ್ರಿ ನನ್ನ ಕ್ಯಾಂಪ್ ಹೋಲ್ಡ್ ಆಗುತ್ತಾ ಇಲ್ವಾ ಅಂತೇಳಿ ಡೌಟ್ ಆಗ್ತಾಯಿದೆ. ಸೊ ವಿಂಡ್ ಇರೋದೇ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ನೋಡೋಣ, ಫೇಸ್ ಮಾಡೋಣ. ರಿಸ್ಕಲ್ಲೇ ಭಾಳ ಮಜಾ ಇರೋದು. ಸೊ ಹಂಗಾಗಿ ಇವಾಗ ರಿಸ್ಕ್ ತೊಗೊಂಡೆ ಕ್ಯಾಂಪಿಂಗ್ ಮಾಡ್ತೀನಿ. ನೋಡೋಣ, ಏನಾದರೂ ಪ್ರಾಬ್ಲಮ್ಸ್ ಬಂದರೆ ನಿಮಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ದಿಸ್ ಪ್ಲೇಸ್ ವಿಲ್ ಬಿ ಗುಡ್, ರೈಟ್? ಗುಡ್. ಹಾಂ ಹಾಂ, ನಮ್ಮ ಕಾರಲ್ಲಿದೆ. ಸೊ ಎಲ್ಲ ತೊಗೊಂಡು ಇಲ್ಲೇ ಟೆಂಟ್ ಹಾಕೋಣ. ನಮ್ಮ ಕಾರ್ ಡ್ರೈವರ್ ಅವರು ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಬಾಯ್ ಹೇಳ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್. Goodbye. ಬಾಯ್. ಗುಡ್ You ಬಾಯ್. will come. Let's see tomorrow, maybe, if possible. Inshallah. Bye. Bye. See you. See you. ಸೊ ಇದು ಆಗಿದ್ರು ನಮ್ಮ ಕಾರ್ ಡ್ರೈವರ್ ಹಯಾತ್. ಏನು ಹೇಳಬೇಕು ಗುರು, ಅವ್ರ ಜೊತೆ ಎಕ್ಸ್ಪೀರಿಯನ್ಸು ಸಖತ್ತಾಗಿದ್ರು. ಸೊ ಎಲ್ಲ ಪ್ಲೇಸ್ ತೋರಿಸಿದ್ರು. 2 hours ಅಂತೇಳಿ ಇವಾಗ ಆಲ್ಮೋಸ್ಟ್ 3.5 or 4 hours ಆಗಿದೆ. ಸೊ ಇಷ್ಟು ಎಕ್ಸ್ಪ್ಲೋರ್ ಮಾಡಿಸಿದ್ದಾರೆ ಜಸ್ಟ್ 2 hours ಪ್ರೈಸಲ್ಲಿ. ಅಕ್ಕಪಕ್ಕದಲ್ಲೇ ಒಂದು ವಾಟರ್ ಬಾಟ್ಲ್ ತೊಗೊಂಡಿದ್ದೆ. ಆ ಕೆಫೆಯಲ್ಲಿ ಕೂತಿದ್ನಲ್ಲ, ಅಲ್ಲೇ ಬಿಟ್ಬಿಟ್ಟೆ ಅದು ವಾಟರ್ ಬಾಟ್ಲು. ನಮ್ಮ ಡ್ರೈವರ್ ಇದ್ರಲ್ಲ, ಅವ್ರ ಫ್ರೆಂಡ್ಸ್ ಇದ್ದರು. ಅವ್ರ ಫ್ರೆಂಡ್ ಕಡೆ ಹೇಳಿ ಅವ್ರು 2 ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ ಹೊಸದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಏನೋ ಒಂದು ಮಾಡಿ. ಸೊ ಒಟ್ಟಾಗಿ ನೀವೇನಾದರೂ ಒಂದು ಮಾಡಲೇಬೇಕು ಈ ವಿಡಿಯೋಗೆ. ಸೊ ಆ್ಯಂಡ್ ಈ ವಿಡಿಯೋ ಹೆಂಗಿತ್ತು ಹೆಂಗಿಲ್ಲ, ವಾದಿರಾಮ್ ನಿಮಗೆ ಹೆಂಗೆ ಅನಿಸಿದ್ದು, ಮಾರ್ಕ್ಸ್ ಥರ ಇತ್ತಾ ಇಲ್ವಾ ಅಂತೇಳಿ ಕಮೆಂಟಲ್ಲಿ ಹೇಳ್ಬೋದು ನೀವು ಏನಂತೇಳಿ ನಿಮ್ಮ ಸಜೆಷನ್ಸ್ ಎಲ್ಲ. ಫುಲ್ ಗುಡ್ಡ ಇದೆ ಮೇಲೆ, ಆ್ಯಂಡ್ ಗುಡ್ಡದ ಕೆಳಗಡೆ ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೇಕಂತೇಳಿ ಇದೆ ಪ್ಲೇಸ್ ಇವಾಗ ಪ್ರೆಸೆಂಟು. ಸೊ ಇಲ್ಲಿ ಮುಂದೆ ನೋಡ್ಬೋದು ನೀವು ಯಾವ ಥರ ಇದೆ ವ್ಯೂ. ಲಿಟ್ರಲಿ ಈ ಪ್ಲೇಸ್ ನೋಡಿದರೆ ನನಗೆ ಅನ್ರಿಯಲ್ ಅನಿಸುತ್ತೆ. ಏನಾದರೂ ನಿಮಗೆ ಫರ್ದರ್ ಅಪ್ಡೇಟ್ಸ್ ಬೇಕು ನಾನು ಎಲ್ಲಿದ್ದೀನಿ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಸಿಗೋಣ, ಬಾಯ್ ಬಾಯ್ ಫ್ರಾಮ್ ವಾದಿರಾಮ್ ಮಾರ್ಸ್ ಆಫರ್. ಸೊ ಈ ಥರ ಮನೆಯಿಂದ ಗೊಜ್ಜು ಮಾಡಿಸ್ಕೊಂಡು ಬಂದಿದ್ದೆ, ಎಲ್ಲಾದರೂ ತಿನ್ನಕ್ಕೆ ಬರುತ್ತೆ ಅಂತೇಳಿ. ಎಲ್ಲಾದರೂ ಹೋಗಿ ನೀವು, ಇಂಡಿಯಾ ಇಸ್ ದ ಬೆಸ್ಟ್. ಸಾತಿರ್ಬೋಕಿ ಜೀವನ ನಮ್ಮದಲ್ಲ ಖಾಲಿ, ಕೂತು ಬೋರಾಗಿದೆ ಬಾರಿಗೆ ಪರಾರಿ ಆಗುವ ಪೋರರಲ್ಲ.